ಹಿಂದೂ ಹಿತರಕ್ಷಣಾ ಸಮಿತಿಯ ವತಿಯಿಂದ ಪ್ರತಿಭಟನೆ. ಹಿಂದೂಗಳ ಮೇಲಿನ ನಿರಂತರ ದೌರ್ಜನ್ಯ ಸಹಿಸಲ್ಲ. ಬಾಂಗ್ಲಾದೇಶದ ವಿರುದ್ಧ ಗುಡುಗಿದ ದೊಡ್ಡಹಳ್ಳಿ ಅಶೋಕ್. ಎಸ್ ವೀಕ್ಷಕರೇ, ಪಾವಗಡ ತಾಲೂಕಿನ ವೈಎನ್ ಹೊಸಕೋಟೆ ಹೋಬಳಿ ಕೇಂದ್ರದಲ್ಲಿ ಹಿಂದೂ ಹಿತರಕ್ಷಣಾ ಸಮಿತಿ ವತಿಯಿಂದ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯ ಖಂಡಿಸಿ ನಡೆಸಿದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಪಾವಗಡ ತಾಲೂಕು ಬಿಜೆಪಿ ಅಧ್ಯಕ್ಷ ದೊಡ್ಡಹಳ್ಳಿ ಅಶೋಕ್ ಅವರು, ಪದೇ ಪದೇ ನಮ್ಮ ಹಿಂದೂಗಳ ಮೇಲಿನ ದೌರ್ಜನ್ಯ ಪಕ್ಕದ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿದೆ. ಇದು ಅತ್ಯಂತ ಖಂಡನೀಯ. ಇದೇ ರೀತಿ ಮುಂದುವರೆದಲ್ಲಿ ಅಲ್ಲಿನ ಹಿಂದೂಗಳ ರಕ್ಷಣೆ ನಮ್ಮ ಮೇಲೆ ಇದೆ ಎಂದು ಎಚ್ಚರಿಸಿದ್ರು. ಇನ್ನು ಪದೇ ಪದೇ ಬಾಂಗ್ಲಾದೇಶ ನಮ್ಮ ಈಶಾನ್ಯ ರಾಜ್ಯಗಳನ್ನು ವಶಪಡಿಸಿಕೊಳ್ಳುತ್ತೇವೆ ಎಂಬ ಗೊಡ್ಡು ಬೆದರಿಕೆಗೆ ಉತ್ತರಿಸಿದ ಅಶೋಕ್ ಅವರು, ಈಶಾನ್ಯ ರಾಜ್ಯಗಳನ್ನು ವಶಪಡಿಸಿಕೊಳ್ಳೋದಿರಲಿ, ಇದೇ ರೀತಿ ಕೃತ್ಯಗಳು ನಡೆದರೆ ಇಡೀ ಬಾಂಗ್ಲಾದೇಶವನ್ನೇ ನಾವು ವಶಪಡಿಸಿಕೊಳ್ಳುತ್ತೇವೆ. ಆ ತಾಕತ್ತು ನಮ್ಮ ಮೋದಿಜಿ ಸರ್ಕಾರಕ್ಕೆ ಇದೆ ಎಂದು ಕಿಡಿಕಾರಿದ್ರು. ಅಲ್ಪಸಂಖ್ಯಾತರಾಗಿರುವ ಹಿಂದೂಗಳ ಮೇಲೆ ಅಮಾನುಷವಾದ ದೌರ್ಜನ್ಯವನ್ನು ಎಸಗ್ತಾ ಇದ್ದಾರೆ. ಇದನ್ನು ಈ ಕೂಡಲೇ ನಿಲ್ಲಿಸಬೇಕು ಅಂತ ಹೇಳ್ತಾ ಇದ್ದೀವಿ. ಅದೇ ರೀತಿ ಮೊನ್ನೆ ಬಾಂಗ್ಲಾದೇಶದಲ್ಲಿ ಅವನು ಬೇಡ್ಕೊಂತಿದ್ರು, ನಾನು ಯಾವುದೇ ತರ ತಪ್ಪು ಮಾಡಿಲ್ಲ, ಏನೂ ಇಲ್ಲ ಅಂತ ಹೇಳ್ತಿದ್ರು. ಅವನ ಮಾತು ಯಾವುದೇ ಕೇಳಿಸ್ಕೊಳ್ಳದೆ ಪೊಲೀಸರೇ ಸ್ವತಃ ಅವರಿಗೆ ಆಂದೋಲನ ಮಾಡ್ತಿರೋರಿಗೆ ಒಪ್ಪಿಸ್ತಾರೆ. ಇದು ಅತ್ಯಂತ ಅಮಾನವೀಯ ಮತ್ತೆ ಖಂಡನೀಯ ಘಟನೆ ಆಗಿದೆ. ಅವನು ಸಾಯಿಸಿ ಅದನ್ನು ಅವನ ನೇಣು ಹಾಕಿ ಮತ್ತೆ ಹುಲ್ ತಗೊಬಂದು ಹಚ್ಚುವಂತ ಕೆಲಸ ಮಾಡ್ತಾರೆ. ಇದು ಯಾವತ್ ಪ್ರಪಂಚವೇ ಖಂಡನೆ ಮಾಡಿದೆ. ಇನ್ನೊಂದೇನಂದ್ರೆ, ಇಡೀ ಪ್ರಪಂಚದಲ್ಲಿ ಬೇರೆ ಬೇರೆ ದೇಶಗಳೆಲ್ಲನೂ ಇದನ್ನ ಖಂಡನೆ ಮಾಡ್ತಾ ಇದ್ರೆ, ಇಲ್ಲಿನ ನಮ್ಮ ಹಿಂದೂ ದ್ರೋಹಿಗಳು ಯಾವುದೇ ಒಂದು ಮಾತು ಆಡಿಲ್ಲ, ಒಂದು ಚಕಾರನೂ ಎತ್ತಿಲ್ಲ. ಇಂಥ ನಾಮರ್ದರಿದ್ದಕ್ಕೇ ನಮಗೆ ಈ ತರ ಎಲ್ಲ ಪ್ರಪಂಚದಲ್ಲಿ ನಮ್ಮ ಹಿಂದೂಗಳಿಗೆ ರಕ್ಷಣೆ ಇಲ್ಲದಂಗಾಗಿದೆ. ಇದೇ ರೀತಿ ಇನ್ನೊಂದು ಹೇಳೋದಂದ್ರೆ, ಅದೇ ಬಾಂಗ್ಲಾದೇಶವನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಪಾಕಿಸ್ತಾನವನ್ನು ಅವತ್ತು ಏನು ಬಾಂಗ್ಲಾದೇಶದ ಮೇಲೆ ಯುದ್ಧಕ್ಕೆ ಹೋದಾಗ ಅನೇಕ ಮಂದಿ ನಮ್ಮ ಸೈನಿಕರು ಪ್ರಾಣ ಕಳ್ಕೊಂಡು ಅವರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟರೆ, ಇವತ್ತು ಅಲ್ಲಿನ ಬಾಂಗ್ಲಾದೇಶದಲ್ಲಿ ನಮ್ಮ ಹಿಂದೂಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ. ಇದು ಒಳ್ಳೆಯದಲ್ಲ. ದಯವಿಟ್ಟು ನಾವು ಹೇಳ್ತಾ ಇದ್ದೀವಿ, ಇದು ನಮ್ಮೆಲ್ಲರ ಆಗ್ರಹ ಆಗಿದೆ. ಇದರ ಬಗ್ಗೆ ಆಲ್ರೆಡಿ ಮೋದಿ ಅವರು ಮಾತಾಡಿದ್ದಾರೆ, ನಮ್ಮ ಯೋಗಿ ಆದಿತ್ಯನಾಥ್ ಮಾತಾಡಿದ್ದಾರೆ. ಇದನ್ನು ಈ ಕೂಡಲೇ ನಿಲ್ಲಿಸಿಲ್ಲ ಅಂದ್ರೆ ಅವರಿಗೆ ಯಾವ ಶಿಕ್ಷೆ ಬೇಕೋ ಆ ಶಿಕ್ಷೆ ಕೊಡೋದಕ್ಕೆ ಹಿಂದೂಗಳು ಇವತ್ತು ನಮ್ಮ ಹಿಂದೂಗಳನ್ನು ಬಿಟ್ಟರೆ, ಯಾರು ನಮ್ಮ ಸಾಧು ಸಂತರನ್ನ ಬಿಟ್ಟರೆ ಅವರೇ ಹೋಗಿ ಅವ್ರಿಗೆ ಸ್ವತಂತ್ರ ಕೊಡಿಸೋ ಅಷ್ಟು ಕೆಪಾಸಿಟಿ ನಮ್ಮ ಹಿಂದೂಗಳಿಗೆ ಇದೆ. ಆದರೆ ಒಂದೇನಂದ್ರೆ, ನಾವು ಸಂವಿಧಾನದಿಂದ ಇದ್ದೀವಿ. ಇದನ್ನು ಮತ್ತೆ ಮುಂದುವರಿಸಿದ್ರೆ ಬಾಂಗ್ಲಾದೇಶಕ್ಕೆ ಬೇಕಾದಂಥ ಶಾಸ್ತಿಯನ್ನು ನಾವು ಕಳಿಸೋದಕ್ಕೆ ನಮ್ಮ ಭಾರತ ಯಾವತ್ತೂ ಸಿದ್ಧ ಆಗಿದೆ. ಅದೇ ರೀತಿ ಇನ್ನೊಂದು ಹೇಳೋದಾದ್ರೆ, ನಮ್ಮ ಹಿಂದೂಗಳ ರಕ್ಷಣೆಗಾಗಿ ಪ್ರಪಂಚದ ಹಿಂದೂಗಳೇ ಬರಬೇಕಾಗಿದೆ. ಇಲ್ಲಿನ ಬೇರೆ ಕಮ್ಯುನಿಟಿಯವರು, ಬೇರೆ ಧರ್ಮದವರು ಅಲ್ಲಿನ ಭಾರತ ದೇಶದ ಹಿಂದೂಗಳ ಪರವಾಗಿ ಒಂದಾದರೂ ಚಕಾರ ಎತ್ತಬೇಕಾಗಿ ನಾನು ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ಇದನ್ನು ಮುಂದುವರಿಸಿದ್ರೆ ಪ್ರಪಂಚದ ಎಲ್ಲ ದೇಶಗಳು ಖಂಡನೆ ಮಾಡ್ತವೆ. ಮತ್ತೆ ಅವರು ಚಿಕನ್ ನೆಕ್ ಏನು 22 ಕಿಲೋಮೀಟರ್ ಇರುವ ನಮ್ಮ ಆ ಚಿಕನ್ ನೆಕ್ ಅಂತ ಕರಿತೀವಿ, ಆ ಪ್ರದೇಶವನ್ನು ನಾವು ವಶಪಡಿಸ್ಕೊಂತೀವಿ. ಈಶಾನ್ಯ 7 ರಾಜ್ಯಗಳಿಗೆ ನಾವು ಸಂಪರ್ಕ ಕಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಾಂಗ್ಲಾದೇಶವರು. ಚಿಕನ್ ನೆಕ್ ಅಲ್ಲ, ಚಿಕನ್ನಿನ ಒಂದು ರೆಕ್ಕೆನೂ ಕೀಳಕ್ಕಾಗಲ್ಲ ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ. ಅದು ನಮ್ಮ ಹಿಂದೂ ರಾಷ್ಟ್ರ, ನಮ್ಮ ಈ ಭಾರತ ದೇಶದಲ್ಲಿ ಬಾಂಗ್ಲಾದೇಶ ಅವ್ರಿಗೆ ನಾವು ಸ್ವತಂತ್ರ ಕೊಟ್ಟಿರೋದು. ನಾವು 2 ನಿಮಿಷ ಯೋಚನೆ ಮಾಡಿದ್ರೆ ನಿಮ್ಮ ಸ್ವತಂತ್ರನೂ ಹೋಗುತ್ತೆ, ನಿಮ್ಮ ಬಾಂಗ್ಲಾದೇಶ ನಮ್ಮ ಇಂಡಿಯಾದಲ್ಲಿ ವಶಪಡಿಸ್ಕೊಳ್ಳಾಗುತ್ತೆ. ಅದಕ್ಕೆ ನಾವು ಈ ಮೂಲಕ ನಮ್ಮ ಎಲ್ಲ ಪಾವಗಡದಿಂದ ನಾವು ಹಿಂದೂಗಳ ಮೂಲಕ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಬಾಂಗ್ಲಾದೇಶ ಅವರು ಎಚ್ಚರಿಕೆಯಿಂದ ಇರಬೇಕು. ಅಲ್ಲಿನ ಪ್ರತಿಯೊಂದು ಹಿಂದೂಗೂ ಸುರಕ್ಷಿತವಾಗಿದ್ದರೆ ನಿಮ್ಮ ಬಾಂಗ್ಲಾದೇಶ ಸುರಕ್ಷಿತವಾಗಿರುತ್ತೆ. ಇಲ್ಲ ಅಂದ್ರೆ 5 ನಿಮಿಷದಲ್ಲಿ ನಿಮ್ಮ ದೇಶವನ್ನು ವಶಪಡಿಸ್ಕೊಳ್ಳೋದಕ್ಕೆ ನಮ್ಮಲ್ಲಿ ಅತ್ಯಂತ ತಾಕತ್ತಿದೆ ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ.